ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರು ಹುಡುಗಿ. ನಾನು ಮತ್ತೊಮ್ಮೆ ಕೆಲಸದ ವಿಷಯನ ಯೂಟ್ಯೂಬ್ ಚಾನಲಲ್ಲಿ ಇದ್ದೀನಿ. ಅದು ವಿಕಲಚೇತನರಿಗೆ ಅವಕಾಶ ಇರೋದಿಲ್ಲ, ಮತ್ತು ನಾರ್ಮಲ್ಸ್ ಅವರಿಗೆ ಅವಕಾಶ ಇರುತ್ತೆ. 20-21 ಏಜ್ ಇರೋರಿಗೆ ಮಾತ್ರ ಜಾಬ್ ಇರುತ್ತೆ. ಅದು ಬೆಂಗಳೂರಲ್ಲೇ ಇರುತ್ತೆ. ಬೆಂಗಳೂರಲ್ಲಿ ಆ ಜಾಬ್ ಅವಕಾಶ ಇರುತ್ತೆ. ನೀವು ಹೋಗಿ ಯಾವ ಎಜುಕೇಷನ್ನು ಇರೋಲ್ಲ, ನೀವು ಹೋಗಿ ಬೇಕಾದರೆ ಸೇರ್ಕೋಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ ಹೋಗಿ ಸೇರ್ಕೋಬೋದು, ಅವಕಾಶ ಸಿಗುತ್ತೆ. ಮತ್ತು ನಮ್ಮ ಮೈಸೂರು ಹುಡುಗಿ ನಮಗೆ ಜಾಬ್ ಆಪರ್ಚುನಿಟಿ ಇಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಮತ್ತು ನಾಳೆ ನಾಡಿದ್ರಲ್ಲಿ ಮೈಸೂರು ಕಡೆ ಯಾವುದಾದ್ರು ಜಾಬ್ ಆಪರ್ಚುನಿಟಿ ಇದ್ದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫೋನ್ ನಂಬರ್ನ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ, ಆಯಿತಾ? ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಮೈಸೂರು ಹುಡುಗಿ. ಬಾಯ್ ಬಾಯ್ ಎಲ್ಲರಿಗೂ. ಜಾಬ್ ಡೀಟೇಲ್ಸ್ ಶೇರ್ ಮಾಡಿದ್ರಲ್ಲ, ಸರ್ ಅದ್ರ ಸಂಬಂಧಪಟ್ಟ ಕೆಲವು ಮಾಹಿತಿಗಳು ಬೇಕಿತ್ತು. ನಾವು ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಲ್ ಮಾಡ್ತಾರೆ ನಿಮ್ಗೆ. ಓಕೆ. ನೀವು ನಿಮ್ಮ ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರೆ ನಾವು ಅದನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿ ಅವಶ್ಯಕತೆ ಇರುವಂತವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಕೆಲವೊಂದು ಮಾಹಿತಿಗಳು ನಿಮ್ ಕಡೆಯಿಂದ, ಅಂದ್ರೆ ಜಾಬ್ ಎಲ್ಲಿರೋದು, ಮತ್ತೆ ಇದು ಏನ್ ಜಾಬ್ ಇರುತ್ತೆ, ಮತ್ತೆ ಕಂಪನಿ ಸುಂಕದ ಕಟ್ಟದಲ್ಲಿ. ಓಕೆ. ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಆಪರೇಷನ್ ಲೈಟ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದು. ಓಕೆ. ಟೈಮಿಂಗ್ಸ್ 9:30 to 6:30. ಓಕೆ. ಇನ್ನೇನ್ ಬೇಕು ಮೇಡಮ್ ಸರ್? ಸರ್ ಸ್ಯಾಲರಿ ಎಷ್ಟಿರುತ್ತೆ? ಸ್ಯಾಲರಿ ಸ್ಟಾರ್ಟಿಂಗ್ 15 ಕೊಡೋದು. 15. ಓಕೆ. ಕ್ವಾಲಿಫಿಕೇಶನ್ ಅನ್ನೋ ಅವಶ್ಯಕತೆ ಇದೆಯಾ ಸರ್ ಇದಕ್ಕೆ? ಏನಿಲ್ಲ ಸರ್. ಹೌದಾ? ಏಜ್ ಅಬೌವ್ 20 ಇರಬೇಕು ಸರ್. ಅಬೌವ್ 20. ಓಕೆ ಸರ್. ಸುಂಕದಕಟ್ಟೆಯಲ್ಲಿ ಎಲ್ಲಿ ಬರುತ್ತೆ? 21. ಓಕೆ. ಅಷ್ಟಿದ್ರೆ ಸಾಕು. ಓಕೆ. ಇದು ಸುಂಕದಕಟ್ಟೆಯಲ್ಲಿ ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಸುಂಕದಕಟ್ಟೆದಲ್ಲಿ ವೈಟ್ ಕ್ರಾಫ್ಟ್ ರೋಡ್ ಸರ್. ಓಕೆ ಸರ್. ಬಿಲ್ಡಿಂಗ್ ನೇಮು? ಬಿಲ್ಡಿಂಗ್ ನೇಮ್ ಜನನಿ ಹಾಸ್ಪಿಟಲ್. ಓಕೆ ಸರ್. ಸರ್ ನಿಮ್ಮ ಹೆಸರು ಹಾಗೆ ನಿಮ್ಮ ಮೊಬೈಲ್ ನಂಬರ್ನ ಒಂದ್ಸಲ ಹೇಳ್ಬಹುದಾ ನೀವು? ನನ್ನ ಹೆಸರು ಬಬ್ಲು ಸಿಂಗ್ ಅಂತ. ಓಕೆ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. ಮೊಬೈಲ್ ನಂಬರ್ 90. ಓಕೆ. 35. ಓಕೆ. 760. ಓಕೆ. 740. ಓಕೆ. ಥ್ಯಾಂಕ್ ಯು ಸರ್. ಅವಶ್ಯಕತೆ ಇರೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಓಕೆ.